ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಭಾರತೀಯ ನ್ಯಾಯ ಸಂಹಿತೆ 2023 ಈ ಸಂಹಿತೆಯಲ್ಲಿ ಬರುವ ಸೆಕ್ಷನ್ 108 ಬಗ್ಗೆ ಡಿಸ್ಕಸ್ ಮಾಡೋಣ. ಸೆಕ್ಷನ್ 108 ಅಬೆಟ್ಮೆಂಟ್ ಆಫ್ ಸುಸೈಡ್ ಬಗ್ಗೆ ಹೇಳುತ್ತೆ. ಅಂದರೆ ಸುಸೈಡ್ ಮಾಡಿಕೊಳ್ಳುವುದಕ್ಕೆ ಪ್ರಚೋದನೆ ಅಂದರೆ ಕುಮ್ಮಕ್ಕನ್ನು ಕೊಡುವುದು ಅಂತೇಳಿ ಇದರ ಅರ್ಥ. ಈ ಸೆಕ್ಷನ್ 108 ಇದೆಯಲ್ಲ, ಇದರಲ್ಲಿ ಏನು ಕಾಂಟೆಂಟ್ಸ್ಗಳು ಬರ್ತಾವಲ್ಲ ಅದೇ ಕಾಂಟೆಂಟ್ಸ್ಗಳನ್ನು ನಾವು ಇಂಡಿಯನ್ ಪೆನಲ್ ಕೋಡ್ 1860ಯ ಸೆಕ್ಷನ್ 306 ಅಲ್ಲಿ ನೋಡ್ತೇವೆ. ಈ ಸೆಕ್ಷನ್ 306 ಕೂಡ ಅಬೆಟ್ಮೆಂಟ್ ಆಫ್ ಸುಸೈಡ್ ಬಗ್ಗೆ ಹೇಳುತ್ತೆ. BNS ಸೆಕ್ಷನ್ 108ನ ಪ್ರಕಾರ ಒಂದು ವೇಳೆ ಯಾವುದೇ ಒಬ್ಬ ವ್ಯಕ್ತಿಗೆ ಅವನು ಸುಸೈಡ್ ಅಂದರೆ ಆತ್ಮಹತ್ಯೆ ಮಾಡಿಕೊಳ್ಳಲು ಕಮಿಟ್ ಮಾಡುವುದನ್ನು ಅದನ್ನು ಯಾರಾದರೂ ಪ್ರಚೋದಿಸಿದರೆ, ಅವನು ಆತ್ಮಹತ್ಯೆ ಮಾಡಿಕೊಳ್ಳಲು ಕುಮ್ಮಕ್ಕನ್ನು ಕೊಟ್ಟರೆ, ಅಂತಹ ಕುಮ್ಮಕ್ಕನ್ನು ಕೊಟ್ಟಂತಹ ವ್ಯಕ್ತಿಗೆ 10 ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು ಫೈನ್ ಕೂಡ ಆಗ್ಬೋದು. ಈ ಸೆಕ್ಷನ್ 108ನಲ್ಲಿ ಬರುವಂತಹ ಅಬೆಟ್ಮೆಂಟ್ ಆಫ್ ಸುಸೈಡ್ ಏನಿದೆಯಲ್ಲ, ಇದು ಕಾಗ್ನಿಜೇಬಲ್ ಅಂದರೆ ಸೀರಿಯಸ್ ಕ್ರೈಮ್ ಆಗಿದೆ. ನಾನ್ ಬೇಲೇಬಲ್ ಅಂದರೆ ಇದು ಇಲ್ಲಿ ಬೇಲ್ ಸಿಗೋದು ತುಂಬ ಕಷ್ಟ ಇರುತ್ತೆ. ಮತ್ತು ಈ ಕ್ರೈಮ್ ಏನಿದೆಯಲ್ಲ, ಈ ಕ್ರೈಮನ್ನು ಸೆಷನ್ ಕೋರ್ಟ್ ಟ್ರಯಲ್ ಮಾಡ್ಬೋದು. ಇದು ನಾನ್ ಕಂಪೌಂಡೇಬಲ್ ಅಂದರೆ ಒಂದ್ಸಲ ರಿಜಿಸ್ಟರ್ ಆದರೆ ಅದನ್ನು ವಾಪಸ್ ಕಾಂಪ್ರಮೈಸ್ ಆಗೋದಕ್ಕೆ ಬರೋದಿಲ್ಲ. ಸೊ ಆದ್ದರಿಂದ ಯಾವುದೇ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಸುಸೈಡ್ ಮಾಡಿಕೊಳ್ಳೋದಕ್ಕೆ ಪ್ರಚೋದನೆ ಮಾಡಬಾರ್ದು, ಕುಮ್ಮಕ್ಕನ್ನು ಕೊಡಬಾರ್ದು. ಒಂದು ವೇಳೆ ಕುಮ್ಮಕ್ಕು ಕೊಟ್ಟಿರೋದು ಪ್ರೂವ್ ಆದರೆ, ಪ್ರಚೋದನೆ ಮಾಡಿರೋದು ಸತ್ಯವೇ ಆಗಿದ್ರೆ, ಆ ಇನ್ನೊಬ್ಬ ವ್ಯಕ್ತಿ ಸುಸೈಡ್ ಮಾಡಿಕೊಳ್ಳಿ ಅಥವಾ ಪ್ರಯತ್ನ ಮಾಡಿದ್ರು ಅವನ ಡೆತ್ ಆಗದೇ ಇರಲಿ, ಒಂದು ಸಲ ಇಂಟೆನ್ಷನನ್ನು ಅವನು ಹೊಂದಿದ್ರೆ, ಅಂದರೆ ಸುಸೈಡ್ ಮಾಡ್ಕೊಳ್ಳುವಂಥ ಕುಮ್ಮಕ್ಕನ್ನು ಕೊಡುವಂತಹ ಒಂದು ಇಂಟೆನ್ಷನನ್ನು, ಪ್ರಚೋದನೆ ಕೊಡುವಂಥ ಒಂದು ಇಂಟೆನ್ಷನ್ ಹೊಂದಿದ್ರೆ ಅವನಿಗೆ ಈ ಒಂದು ಸೆಕ್ಷನ್ ಅಡಿಯಲ್ಲಿ ಪನಿಷ್ಮೆಂಟನ್ನು ಕೊಡಲಾಗುತ್ತೆ. ಆದ್ದರಿಂದ ಸ್ನೇಹಿತರೆ, ಯಾರಿಗೂ ಸುಸೈಡ್ ಮಾಡಿಕೊಳ್ಳೋದಕ್ಕೆ ಪ್ರಚೋದನೆಯನ್ನು ಮಾಡಬೇಡಿ. ಅದು ಕಾಗ್ನಿಜೇಬಲ್ ಅಂದರೆ ಸೀರಿಯಸ್ ಕ್ರೈಮ್ ಆಗಿದೆ. ನೆಕ್ಸ್ಟ್ ಕ್ಲಾಸ್ನಲ್ಲಿ ಇನ್ನೊಂದು ಸೆಕ್ಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ.